ನಮಸ್ಕಾರ ಸ್ನೇಹಿತರೆ. ಬಹಳ ದಿನದಿಂದ ಶಿಕ್ಷಕರು ಆಗಬೇಕು ಅಂಥೇಳಿ ಆಕಾಂಕ್ಷೆ ಇರುವಂತಹ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರ ಶುಭ ಸುದ್ದಿಯನ್ನು ನೀಡಿದೆ. ಕ್ರಿಸ್ ಅಂತೇಳಿ ಕರಿತೀವಿ, ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ. ಅದರಲ್ಲಿ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ್ಯಾವ ಶಾಲೆಗಳು ಅಂತಂದರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇದರಲ್ಲಿ ಹುದ್ದೆಗಳ ಸಂಖ್ಯೆ ನಾನು ಇಲ್ಲಿ ಹಾಕಿಲ್ಲ, ಆದರೆ ಸ್ವಲ್ಪ ವಿವರವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಹುದ್ದೆಗಳು ಏನಾಗಿದೆ ಅಂತಂದ್ರೆ ಗಣಿತ ಶಿಕ್ಷಕರು ಅಂತ ನಾವು ಏನು ಕರಿತೀವಿ, ಆ ಗಣಿತ ಶಿಕ್ಷಕರ ಹುದ್ದೆಗಳಿಗೆ ಇಲ್ಲಿ PCM ಅಂತ ಕರಿತೀವಿ. ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ BSc B.Ed ಅಂತ ನಾವೇನು ಕರಿತೀವಿ ಅವರೆಲ್ಲರೂ ಕೂಡ ಇದಕ್ಕೆ ಅರ್ಹರಾಗಿರ್ತಾರೆ. ಅಂದ್ರೆ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿರುವಂತಹ ಸ್ಕೂಲ್ಗಳು ಅಂತ ಕರಿತೀವಿ, 6ರಿಂದ 10ನೇ ತರಗತಿಯಲ್ಲಿರುವಂಥದ್ದು. ನಂತರ ವಿಜ್ಞಾನ ಶಿಕ್ಷಕರು ಆದರೂ ಅಷ್ಟೇ ಇಲ್ಲಿ CBZ ಅಂತ ಹೇಳಿ ಕರಿತೀವಲ್ಲ, ಅವರು ಕೂಡ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ತೆಗೆದುಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಇಲ್ಲಿ ಅರ್ಹತೆ ಇರಲೇಬೇಕು, ಅಂದ್ರೆ CBZ ಇರಲೇಬೇಕು. ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ನಾವು ತೆಗೆದುಕೊಳ್ತೀವಿ, ಸೋಷಿಯಲ್ ಸೈನ್ಸ್ ಟೀಚರ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಏನ್ ಟ್ವಿಸ್ಟ್ ಅಂತಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ಇದನ್ನು ಇಂಗ್ಲಿಷ್ ಮೀಡಿಯಂದಲ್ಲಿ ಇರೋದಿಲ್ಲ ಅಂತೇಳಿ, ಕೆಲವು ಜನ ಇರಬಹುದು, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಇಲ್ಲಿ ಏನು ಅಂತಂದ್ರೆ ಪದವಿಯನ್ನು ಇಂಗ್ಲಿಷ್ ಮೀಡಿಯಂದಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ BA ಏನಾಗಬೇಕು ಅಂದ್ರೆ ಇಂಗ್ಲಿಷ್ ಮೀಡಿಯಂದಲ್ಲಿ ಇರಬೇಕು. ಯಾಕಂದ್ರೆ ಟೀಚ್ ಮಾಡುವಂತ ಸಂದರ್ಭದಲ್ಲಿ ಇಂಗ್ಲಿಷ್ ವಿದ್ಯಾರ್ಥಿಗಳು ಇರೋದ್ರಿಂದ ಇದು ಕೊಟ್ಟಿದ್ದಾರೆ. ಇಲ್ಲಿ ಕೂಡ BA B.Ed ಮತ್ತು ಪದವಿ ಮಾತ್ರ ನೆನಪಿಡ್ರಿ, ಪದವಿ ಮಾತ್ರ ಇಂಗ್ಲಿಷ್ ಮೀಡಿಯಂದಲ್ಲಿ ಆಗಬೇಕು, ಅವ್ರು ಮಾತ್ರ ಇದಕ್ಕೆ ಅರ್ಹರು ಅಂತೇಳಿ. ಇನ್ನು ನೆಕ್ಸ್ಟ್ ಭಾಷಾ ಶಿಕ್ಷಕರು ಅಂತ ಕರಿತೀವಿ. ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅಥವಾ ಇಂಗ್ಲಿಷ್ ವಿಷಯದ ಶಿಕ್ಷಕರು ಅಂತ ಕರಿತೀವಿ. ಇವರು ಪದವಿಯಲ್ಲಿ ಆಯಾ ವಿಷಯದ ಅರ್ಹತೆ ಇದ್ದರೆ ಮಾತ್ರ, ಅಂದ್ರೆ ಅವರು ಕನ್ನಡ ವಿಷಯವನ್ನು ಓದಿರಬೇಕು, ಅಥವಾ ಇಂಗ್ಲಿಷ್ ವಿಷಯವನ್ನು ಓದಿರಬೇಕು, ಅಥವಾ ಹಿಂದಿ ವಿಷಯವನ್ನು ಕೂಡ ಅಧ್ಯಯನ ಮಾಡಿದ್ರು, ಅಂದ್ರೆ ಪದವಿಯಲ್ಲಿ ಮಾಡಿದ್ರೆ ಅವರು BA B.Ed ಮಾಡಿದಂತಹ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಭಾಷಾ ಶಿಕ್ಷಕರು ಅಂತೇಳಿ ಆಯ್ಕೆ. ಇನ್ನು ಗಣಕಯಂತ್ರ ಶಿಕ್ಷಕರು, ಕಂಪ್ಯೂಟರ್ ಟೀಚರ್ಸ್ ಅಂತ ಕರಿತೀವಿ. ಇಲ್ಲಿ ಕಂಪ್ಯೂಟರ್ ಟೀಚರ್ಸ್ ಏನಾಗಿದೆ ಅಂದ್ರೆ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಿಸಿದಂತಹ ಅರ್ಹತೆ ಇರಬೇಕು ಅಂತ ಕರಿತೀವಿ. ಅದರಲ್ಲಿ BCA ಆಗಿರ್ಬೋದು ಅಥವಾ BSc ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡು ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇದಕ್ಕೆ ಎಲಿಜಿಬಲ್ ಅಂತ. ಇನ್ನು ದೈಹಿಕ ಶಿಕ್ಷಕರು ಅಂತ ಹೇಳಿ ಕರಿತೀವಿ. ದೈಹಿಕ ಶಿಕ್ಷಕರಲ್ಲಿ BP.Ed ಆಗಿರ್ಬೇಕು ಅಥವಾ MPed ಆಗಿರ್ಬೇಕು. ಇದು ಇತರ ಏನಾಗ್ತದೆ ಅಂದ್ರೆ ಇವರೆಲ್ಲರೂ ಕೂಡ ಎಲಿಜಿಬಲ್ ಅಂತ. ಇನ್ನು ಎಷ್ಟು ಹುದ್ದೆಗಳದಾವ ಅಂತ ಹೇಳಿ ನಾನು ಇಲ್ಲಿ ಒಂದು ಪಟ್ಟಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಭಾಷೆಯ ಶಿಕ್ಷಕರಿಗೆ ಸಂಬಂಧಿಸಿದಂತೆ 103 ಹುದ್ದೆಗಳಿದ್ದಾವೆ. ಎಷ್ಟ್ರಿ? ಕನ್ನಡಕ್ಕೆ 103 ಹುದ್ದೆಗಳು ಅಂತ ಹೇಳಿ. ಕನ್ನಡ 103 ಹುದ್ದೆಗಳು. ನಂತರ ಇಂಗ್ಲಿಷ್ನ ಹುದ್ದೆಗಳು ಎಷ್ಟಿದ್ದಾವೆ? 108 ಹುದ್ದೆಗಳು. ಹಿಂದಿ ಇರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟಿದಾವೆ? 55 ಹುದ್ದೆಗಳಿದಾವೆ. ನಂತರ ಮ್ಯಾಥ್ಸ್ ಟೀಚರ್ಗೆ ಸಂಬಂಧಿಸಿದಂತೆ ಮ್ಯಾಥ್ಸ್ ಟೀಚರ್ಗೆ ಎಷ್ಟಿದಾವೆ? 103 ಹುದ್ದೆಗಳಿದಾವೆ. ನಂತರ ಸೈನ್ಸ್ ಟೀಚರ್ಗೆ ಎಷ್ಟಿದಾವೆ? 106 ಹುದ್ದೆಗಳಿದಾವೆ. ಹಾಗೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಅಂತ ನಾವು ಕರೆದೆವು. ಅದಕ್ಕೆ ಎಷ್ಟು ಜನ ಅಂದ್ರೆ 154 ಹುದ್ದೆಗಳು ಖಾಲಿ ಇದಾವೆ. ನಂತರ ಗಣಕಯಂತ್ರ ಕಂಪ್ಯೂಟರ್ ಯಂತ್ರ, ಇವರಿಗೆ ಎಷ್ಟು ಹುದ್ದೆಗಳು ಅಂತಂದ್ರೆ 57 ಹುದ್ದೆಗಳಿದಾವೆ. ನಂತರ ದೈಹಿಕ ಶಿಕ್ಷಣ P ಟೀಚರ್ಗೆ ಇವರಿಗೆ ಎಷ್ಟು ಹುದ್ದೆಗಳು ಅಂದ್ರೆ 81 ಹುದ್ದೆಗಳು. ಟೋಟಲ್ ಎಷ್ಟಿದಾವೆ ಅಂತಂದ್ರೆ 725 ಹುದ್ದೆಗಳು. ಎಷ್ಟೇ? 725 ಹುದ್ದೆಗಳು. ಹಿಂದಿರುವಂತಹ ಎಲ್ಲ ಸಂಖ್ಯೆಗಳನ್ನು ಸೇರಿ ಏನಾಗ್ತಂದ್ರೆ 767 ಅಂತ ಹೇಳಿ ಕರಿತೀವಿ. 767 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ನಾವು ಗಮನಿಸಬಹುದು ಎಷ್ಟೆಷ್ಟು ಹುದ್ದೆಗಳ ಖಾಲಿ ಇದಾವೆ, ನಾವು ಎಲ್ಲಿ ಎಲಿಜಿಬಲ್ ಅಂತಂದ್ರೆ ಕನ್ನಡ ಬೋಧಕ ಹುದ್ದೆಗಳಿಗೆ ಎಷ್ಟು ಅಂದ್ರೆ 103, ಇಂಗ್ಲಿಷ್ ನಲ್ಲಿ 108, ಹಿಂದಿಯಲ್ಲಿ 55, ಮ್ಯಾಥ್ಸ್ 103 ಪೋಸ್ಟ್ಗಳು ಖಾಲಿ ಇದಾವೆ. ಸೈನ್ಸ್ ನಲ್ಲಿ 106, SS ನಲ್ಲಿ 154, ಕಂಪ್ಯೂಟರ್ ನಲ್ಲಿ 57, P ಟೀಚರ್ ನಲ್ಲಿ 81 ಹುದ್ದೆಗಳು ಖಾಲಿ ಇದ್ದಾವೆ. ಇದಕ್ಕೆ ಅರ್ಹತೆ ಅಂತ. ಇನ್ನು ಇದಕ್ಕೆ ಇನ್ನೊಂದು
ಟ್ವಿಸ್ಟ್ ಏನಿದೆ ಅಂತಂದ್ರೆ ಬಹಳಷ್ಟು ಜನಕ್ಕೆ ಗೊಂದಲ ಏನು ಅಂತಂದ್ರೆ ಸೊ ಇಲ್ಲಿ ನಮಗೆ ಕಡ್ಡಾಯವಾಗಿ ಟಿ ಪಾಸ್ ಆಗಲೇಬೇಕು ಅಂದ್ರೆ ಇದು ಟಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಹತೆ ದೊರೆಯುತ್ತದೆ. ಅಂದ್ರೆ ಇಲ್ಲಿ ಟಿಯಲ್ಲಿ ಪೇಪರ್ 2 ಪರ್ಟಿಕ್ಯುಲರ್ ಆಗಿ ಪೇಪರ್ 2 ಏನಾಗಬೇಕು ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು, ಅಥವಾ ಟಿ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ CTET ಆದರೂ ಕೂಡ ಪಾಸ್ ಆಗಲೇಬೇಕು. ಅಂದ್ರೆ ಟಿ ನನ್ ಪಾಸ್ ಆಗಿಲ್ಲ ಸರ ಹಾಕ್ಲಿಕ್ಕೆ ಬರ್ತಂದ್ರೆ ಸೊ ಅರ್ಹತೆ ಇಲ್ಲ ಅಂತ ಹೇಳಿ. ಹಾಗಾಗಿ ಯಾರು ಟಿಯಲ್ಲಿ ಪಾಸ್ ಆಗಿರಿ, ಯಾರು CTET ಪಾಸ್ ಆಗಿರಿ ಅವರು ಮಾತ್ರ ಈ ವಸತಿ ಶಾಲೆಗಳಲ್ಲಿ ಇರುವಂತಹ ಖಾಲಿ ಇರುವಂತಹ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಅಂತ ಕರಿತೀವಿ. ಉಳಿದ ಯಾವ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ವಯೋಮಿತಿನೂ ಕೂಡ ಬಹಳಷ್ಟು ಗಮನಿಸಬೇಕಾಗಿತ್ತು. ಏನು ವಯೋಮಿತಿಯಲ್ಲಿದೆ ಅಂತಂದ್ರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ 45 ವರ್ಷ ಗರಿಷ್ಠ ಇಟ್ಟಿದ್ದಾರೆ. ಅಂದ್ರೆ 18 ವರ್ಷ ಮೇಲ್ಪಟ್ಟು 45 ವರ್ಷದವರೆಗೂ ಕೂಡ ಅವರು ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಇವರ ಶುಲ್ಕ ಎಷ್ಟು ಅಂತಂದ್ರೆ ಪರೀಕ್ಷಾ ಶುಲ್ಕ 750 ರೂಪಾಯಿ ಇದೆ. ನಂತರ ಇನ್ನ 2A 2B 3A 3B ಇವರಿಗೂ ಕೂಡ ಎಷ್ಟಾಗಿದೆ ಅಂದ್ರೆ 48 ವರ್ಷಗಳವರೆಗೆ ಅಪ್ಲಿಕೇಶನ್ ಅಂದ್ರೆ ಆ ವಯಸ್ಸಿನ ಇರುವಂತಹ ವಿದ್ಯಾರ್ಥಿಗಳು ಕೂಡ ಏನಾಗ್ಬೋದು ಸೊ ಅಪ್ಲಿಕೇಶನ್ ಹಾಕ್ಬೋದು. ಇನ್ನೆಲ್ಲದಕ್ಕಿಂತ ಹೈಯೆಸ್ಟ್ ಅಂತಂದ್ರೆ SC ಮತ್ತು ST ಇರುವಂತಹ ವಿದ್ಯಾರ್ಥಿಗಳು 50 ವರ್ಷದವರೆಗೆ. ನೋಡ್ರಿ ಗಮನಿಸ್ರಿ, 50 ವರ್ಷ ರಿಟೈರ್ಮೆಂಟ್ ಮುಂದೆ ಆಗೋದೇ ಎಷ್ಟು ಅಂದ್ರೆ 10 ವರ್ಷದಲ್ಲಿ ಅಂದ್ರೆ 60 ವರ್ಷಕ್ಕೆ ಅವರು ರಿಟೈರ್ಮೆಂಟ್ ಅಂತ ಕರಿತೀವಿ. ಆದ್ರೂ ಕೂಡ ಇಲ್ಲಿ ಗರಿಷ್ಠ ಅಂದ್ರೆ ಸರ್ಕಾರ 5 ವರ್ಷದ ವಿನಾಯಿತಿ ಕೊಡೋದ್ರಿಂದ 5 ವರ್ಷ ಒಂದು ಬಾರಿಗೆ ಮಾತ್ರ ವಿನಾಯಿತಿ ಕೊಡಲಾಗಿದೆ. ಸೊ ಹಾಗಾಗಿ 50 ವರ್ಷದವರೆಗೆ ಇರುವಂತಹ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಎಲಿಜಿಬಲ್. ಇನ್ನು ಅರ್ಜಿ ಸಲ್ಲಿಸಿರಬೇಕಾದ ಡೇಟ್ ಅನ್ನು ನೋಡೋಣ. ಬಹಳಷ್ಟು ನಾವು ಗಮನಿಸಬೇಕಾಗಿದೆ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಸೊ ಇಲ್ಲಿ 15ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ ಅಪ್ಲಿಕೇಶನ್ ಸಲ್ಲಿಸೋದು. ಎಷ್ಟೇ 15/7/2026ರಿಂದ 13/8 ಅಥವಾ 14 ಅಂತ ಹೇಳಿರಿ. ಕೇವಲ 1 ತಿಂಗಳದ ಮಾತ್ರ ಏನ್ ಮಾಡಿದ್ದಾರೆ ಅಂದ್ರೆ ಸೊ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದ್ರೆ 30 ದಿವಸದೊಳಗಾಗಿ ಏನಾಗ್ತದೆ ಅಂದ್ರೆ ಇಲ್ಲಿ 15/7ರಿಂದ 14/8 ಇರುವಂತಹ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಇದು ಅಪ್ಲಿಕೇಶನ್ ಹಾಕೋದಕ್ಕೆ. ಇನ್ನು ಪರೀಕ್ಷೆಗೆ ಏನೇನು ಇರ್ತದೆ ಅಂತಂದ್ರೆ ಪರೀಕ್ಷೆಯಲ್ಲಿ 2 ಪೇಪರ್ಗಳು ಇರ್ತಾವೆ, ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳಿ. ಈ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. ಸೊ ಹಾಗಾಗಿ ಪೇಪರ್ 1 ಕೂಡ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಅಂತ ಕರಿತೀವಿ. ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ನಂತರ ಪೇಪರ್ 2 ಒಂದು ನಿರ್ದಿಷ್ಟ ಪತ್ರಿಕೆ ಅಂತ ಕರಿತೀವಿ. ಅಂದ್ರೆ ಆಯಾ ವಿಷಯದಲ್ಲಿ ಕೂಡ ನಿರ್ದಿಷ್ಟ ಪತ್ರಿಕೆ, ಅದು ಕೂಡ 100 ಅಂಕ 200 ಅಂಕಗಳಿಗಿರ್ತೈತಿ. ಹಾಗಾಗಿ ಇದೆಲ್ಲವೂ ಕೂಡ ವಸ್ತುನಿಷ್ಠ ಅಂದ್ರೆ OMR ಅನುಸಾರವಾಗಿ ಕೂಡ ಇರುವಂತಹ ಪರೀಕ್ಷೆ. ಹಾಗಾಗಿ ಇದನ್ನು ಗಮನಿಸಿ TET ಆಗಿರುವಂತಹ ವಿದ್ಯಾರ್ಥಿಗಳು ಹಾಗೆ CET ಆಗಿರುವಂತಹ ವಿದ್ಯಾರ್ಥಿಗಳು ತಾವು ತಯಾರಿಯನ್ನು ನಡೆಸಿ ಈ ಪರೀಕ್ಷೆಯಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿ ಕೂಡ ಆಶಿಸ್ತೇನೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಈ PDF ಅನ್ನು ಕೂಡ ನಾನು ಮಾಡಿರ್ತೀನಿ. ಸೊ ಸರ್ಕಾರ ಕೊಟ್ಟಿರುವಂತಹ PDF ಗೆ ಸಂಬಂಧಿಸಿದಂತೆ ಏನೇನು ಅರ್ಹತೆಗಳಿರಬೇಕು, ಏನಾಗಬೇಕು ಅನ್ನೋದು ಕೂಡ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅನುಸಾರವಾಗಿ ಏನು ಮಾಡ್ರಿ ಸೊ ತಾವು ಡೌನ್ಲೋಡ್ ಮಾಡಿಕೊಂಡು ಸೊ ಪರೀಕ್ಷಾ ಸಿದ್ಧತೆಯನ್ನು ಮಾಡಿಕೊಡ್ರಿ ಅಂತ ಹೇಳಿ ಸೊ ಹೇಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಕೂಡ ನಾವೇನು ಮಾಡೋದು ಸಿಲೆಬಸ್ಗೆ ಸಂಬಂಧಿಸಿದಂತಹ ವಿಷಯ ವಸ್ತು ನೋಡೋಣ. ಸೊ ಧನ್ಯವಾದಗಳು.